ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡ್ದು ಸುಸ್ತಾಗಿ ಮನೆಗೆ ಬರ್ತೀರಾ. ನೆಮ್ಮದಿಯಾಗಿ ಊಟ ಮಾಡಿ ಮಲಗಬೇಕಲ್ವಾ? ನಾನು ಮಾತ್ರ ದುಡಿತೀನ? ನೀನು ಖಾಲಿ ಕೂತಿರ್ತೀಯ. ಮನೇಲಿರೋ ಹೆಂಗಸರು ಆರಾಮಾಗಿರ್ತಾರೆ, ಆಫೀಸ್ಗೆ ಹೋಗೋ ಗಂಡಸರು ಮಾತ್ರ ಗುಡ್ಡನ ಕಡ್ದು ಕಟ್ಟೆ ಹಾಕ್ತಾರೆ ಅನ್ನೋ ಥರ ಬಿಲ್ಡಪ್ಪು ನನಗೇನು ಅರ್ಥ ಆಗ್ತಿಲ್ಲಪ್ಪ. ದೇವಿ ಆ ಸಂಜೀವ ಮನೆಗೆ ಹೊರಟ. ರಾಣ, CCTVs ಎಲ್ಲ ಆಫ್ ಮಾಡಿದ್ಯಾ ಅಲ್ವಾ? ನಾನೇ ಪರ್ಸನಲ್ ಆಗಿ ಎಲ್ಲೋ ಆಫ್ ಮಾಡಿದ್ದೀನಿ. ಗುಡ್. ನಿನಗೆ ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಗೋ. ಸರ್ ಒಂದ್ ನಿಮಿಷ, ಈ ಅಡ್ರೆಸ್ ಅಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಇದು ಅಡ್ರೆಸ್ ದೇವಿ ಬಾ. ರಾಣ, ಡೂಪ್ಲಿಕೇಟ್ ಕೀ. ಇವತ್ತು ಆಫೀಸಲ್ಲಿ ಕೆಲಸದ ಬ್ಯುಸಿಲಿ ರಚ್ಚು ಫೋನ್ ಮಾಡಕ್ಕೆ ಆಗಿಲ್ಲ. ಕೋಪ ಮಾಡ್ಕೊಂಡಿರ್ತಾಳೆ. ಫೋನ್ ಮಾಡಿ ಅವಳನ್ನ ಕೂಲ್ ಮಾಡೋಣ. ರಾಣ, ಇದು ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್ ತಾನೆ? ಹೌದು ದೇವಿ, ಒಂದ್ಸಲಿ ಶಟರ್ ಕ್ಲೋಸ್ ಆದ್ಮೇಲೆ ಅದು ಆಟೋಮೆಟಿಕ್ ಆಗಿ ಲಾಕ್ ಆಗ್ಬಿಡುತ್ತೆ. ನಾವು ಮತ್ತೆ ಕೀ ಹಾಕಿ ತೆಗಿಬೇಕು. ಹೇಗೋ ನಮ್ಗೆ ಅಷ್ಟೊಂದು ಟೈಮ್ ಸಿಗತ್ತಲ್ವಾ? ಹೆಂಗೂ ಆ ಹುಡುಗ ಸೆಕ್ಯೂರಿಟಿನ ಒಂದಷ್ಟು ದೂರ ಓಡಿಸ್ಕೊಂಡು ಹೋಗಿರ್ತಾನೆ. ಅವನು ವಾಪಸ್ ಬರೋಷ್ಟರಲ್ಲಿ ನಾವ್ ಕಂಫರ್ಟೇಬಲ್ ಆಗಿ ಗೋಲ್ಡ್ ಬಿಸ್ಕೆಟ್ಸ್ ಎಲ್ಲ ತಗೊಂಡು ಮನೆಗೆ ವಾಪಸ್ ಹೊರಟ್ಬಿಡೋಣ. ಕರೆಕ್ಟ್, ಬಾ. ಫೋನ್ ಎಲ್ಲಿಟ್ಟೆ? ಆಫೀಸಲ್ಲೇ ಬಿಟ್ಟಿದ್ದೀನಿ. ಛೇ ಜೀವ, ಬರ್ತಾ ಬರ್ತಾ ನಿನಗೆ ಮರುವು ಜಾಸ್ತಿ ಆಗ್ತಾ ಇದೆ. ಮಲೇಶಲ್ಲಿ ಹೋದ್ರು? ಊಟಕ್ಕೇನಾದ್ರು ಹೋದ್ರ? ಅದು ಅಂಗಡಿ ಬಿಟ್ಟು? ದೇವ್ರೆ, ಇನ್ನು ಎಷ್ಟು ದಿನ ನನಗೆ ಈ ನರಕದ ಶಿಕ್ಷೆ? ಮನೆಯವ್ರ ಜೊತೆ ಎಲ್ಲ ನಾನು ಆನಂದವಾಗಿ ಕಾಲ ಕಳಿಬೇಕು ಅಂತ ಆಸೆ ಪಡ್ತೀನಿ. ಆದ್ರೆ ಆ ದೇವಿ ಇದಕ್ ಬಿಡ್ತಿಲ್ಲ. ಅವಳು ಈ ಮನೆನ ಸ್ಮಶಾನ ಮಾಡ್ಬಿಡ್ತಾ ಇದ್ದಾಳೆ.
ಅವಳಿಗೊಂದು ಗತಿ ಕಾಣಿಸು ದೇವ್ರೆ. ನೀನೇ ಯಾವ ರೂಪದಲ್ಲಾದ್ರೂ ಬಂದು ನನ್ನ ಕುಟುಂಬನ ಕಾಪಾಡು ದೇವ್ರೆ, ಕಾಪಾಡು. ಈ ಕತ್ಲೆಯಿಂದ ಬೆಳಕಿನ ಕಡೆ ಹೋಗೋದಕ್ಕೆ ನೀನೇ ಒಂದ್ ದಾರಿ ತೋರಿಸು ದೇವ್ರೆ. ಲಾಕರ್ ರೂಮ್ ಓಪನ್ ಆಗಿದೆಯಲ್ಲ, ಅದೇ ಹೇಗೆ? ಯಾರಾದ್ರೂ ಕಳ್ರು ಬಂದಿದ್ರಾ? ಎಲ್ಲ ಕರೆಕ್ಟ್ ಆಗೇ ಇದೆಯಲ್ಲ. ಹೋಗೋ ಅವಸರದಲ್ಲಿ ಲಾಕ್ ಮಾಡೋದು ಮರ್ತೆ ಅನ್ಸುತ್ತೆ. ಡೋರ್ ಓಪನ್ ಆಗಿದಿಲ್ಲ. ಯಾರು ಹೋಗಿದ್ದಾರೆ ಒಳಗಡೆ? ಮಲ್ಲೇಶ್ ಅವರೇ, ಅಂಗಡಿ ಬಿಟ್ಟು ಎಲ್ಲಿಗೆ ಹೋಗಿದ್ರಿ? ಸಿಕ್ತು, ನೀವು ಒಬ್ಬ ಅಡ್ರೆಸ್ ಕೇಳ್ಕೊಂಡು ಬಂದ. ಅವನಿಗೆ ಅಡ್ರೆಸ್ ಎಲ್ಲ ಒಳಗಡೆನೆ ನನ್ನ ಮೊಬೈಲ್ನ ಕಿತ್ಕೊಂಡು ಓಡೋಗ್ಬಿಟ್ಟ. ಅಯ್ಯೋ, ಸಿಕ್ಕದ ಅವನು? ಇಲ್ಲ ಧ್ವನಿ, ಎಲ್ಲಿ ಸಿಕ್ಕಿಲ್ಲ. ಓಕೆ, ನೀವು ಬೆಳಗ್ಗೆ ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಚಿಂತೆ ಮಾಡಕ್ ಹೋಗ್ಬಿಡಿ, ಹೊಸ ಮೊಬೈಲ್ ನಾನು ನಿಮ್ಗೆ ಕೊಡಿಸ್ತೀನಿ. ಆಯ್ತು. ಹಾಕ್ಬಿಡಿ, ನಾ ಹೊರಡ್ತೀನಿ. ಆಯ್ತು. ಜೀವ, ಟೈಮ್ ಎಷ್ಟು ಗೊತ್ತಾ? ಇನ್ನು ಮಲ್ಗಿಲ್ವಾ ನೀವು? ರಚ್ಚು, ನೀನು ಎದ್ದೇ ಇದೆಯಲ್ಲ. ನಾನು ನೀವು ಒಂದೇ. ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡ್ದು ಸುಸ್ತಾಗಿ ಮನೆಗೆ ಬರ್ತೀರಾ. ನೆಮ್ಮದಿಯಾಗಿ ಊಟ ಮಾಡಿ ಮಲಗಬೇಕಲ್ವಾ? ನಾನು ಮಾತ್ರ ದುಡಿತೀನ? ನೀನು ಖಾಲಿ ಕೂತಿರ್ತೀಯ. ಮನೇಲಿರೋ ಹೆಂಗಸರು ಆರಾಮಾಗಿರ್ತಾರೆ, ಆಫೀಸ್ಗೆ ಹೋಗೋ ಗಂಡಸರು ಮಾತ್ರ ಗುಡ್ಡನ ಕಡ್ದು ಕಟ್ಟೆ ಹಾಕ್ತಾರೆ ಅನ್ನೋ ಥರ ಬಿಲ್ಡಪ್ಪು ನನಗೇನು ಅರ್ಥ ಆಗ್ತಿಲ್ಲಪ್ಪ. ಇದೆಲ್ಲ ಗಂಡಸರು ಮಾಡೋ ಪರ್ಸೆಪ್ಷನ್ ಮ್ಯಾನೇಜ್ಮೆಂಟಾ ಅಥವಾ ಹೆಂಗಸರು ಹೇಳಿ ಹೇಳಿ ನಾನು ತುಂಬ ದುಡ್ದು ಬಿಡ್ತೀನಿ ಅನ್ನೋ ಭ್ರಮೇಲಿ ಗಂಡಸರು ಇರ್ತಾರ? ಹಾಗೆ ನೋಡಿದ್ರೆ ನಾವಾದರೂ ಕಾಫಿ ಟೈಮು, ಬ್ರೇಕ್ಫಾಸ್ಟ್ ಟೈಮು, ಟೀ ಟೈಮು, ಲಂಚ್ ಟೈಮು, ಸ್ನ್ಯಾಕ್ಸ್ ಟೈಮು ಅಂತ ಬ್ರೇಕ್ ತೊಗೊತಾನೆ ಇರ್ತೀವಿ. ವೀಕೆಂಡ್ ಬಂದರೆ ನಮಗೆಲ್ಲ ರಜೆ. ಆದರೆ ನೀವು ಬೆಳಗಿನ ಜಾವ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ಮನೇಲಿರೋ ಪ್ರತಿಯೊಬ್ಬರ ಬೇಕು ಬೇಡಗಳು ನೋಡಿಕೊಂಡು ನಾನ್ ಸ್ಟಾಪಾಗಿ ಕೆಲಸ ಮಾಡ್ತಾನೆ ಇರ್ತೀರ. ವೀಕೆಂಡ್ ರಜಾನೂ ಇಲ್ಲ.
ಹಾಗಿರುವಾಗ ಈಗ ಮುಖ್ಯವಾಗಿ ರಜಾ ಬೇಕಾಗಿರೋದು ಯಾರಿಗೆ? ಈಗಲೂ ನೋಡು, ಕುಡ್ಕು ಇದನ್ಗೋಸ್ಕರ ಕಾಯ್ಕೊಂಡಿದ್ದು ಊಟ ಮಾಡಿಸ್ಬಿಟ್ಟು ಬರ್ತಾ ಇದೆಯಾ. ಅವನ ಅಣ್ಣನಾಗಿ ನನಗೆ ಆ ಯೋಚನೆ ಬರಲಿಲ್ಲ. ಹಾಗಿರುವಾಗ ನಾನು ನೀನು ಒಂದೇ ಅಂತ ಹೇಳ್ತಾ ಇದೆಯಲ್ಲ, ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ ರಜು. ನೀನು ಯಾವಾಗಲೂ ಒಂದು ಸ್ಟೆಪ್ ಮೇಲೇನೆ. ರಚು, ಕಪಿಲ್ಗೆ ನೀನು ಕಂಡ್ರೇ ಆಗಲ್ಲ, ಆದರೂ ನಿನಗೆ ಅವನ ಮೇಲೆ ಯಾಕೆ ಮಮಕಾರ? ಮನೆಯಲ್ಲಿ 2-3 ಜನ ಮಕ್ಳಿರ್ತಾರೆ, ಅದ್ರಲ್ಲೊಬ್ಬ ಹೊರಟ ಇರ್ತಾನೆ, ಹಾಗಂತ ಅವನನ್ನ ಬಿಟ್ಬಿಡಕ್ಕಾಗತ್ತಾ? ಸುಸ್ತಾ ಇಲ್ಲಿ ಆ, ಅದು ಕೃಷ್ಣ ಆಟ ಆಡ್ತಾ ಅವಳ್ದು ಕಾಲ್ಗೆಜ್ಜೆ ಬಿದ್ದಿತ್ತು, ಎತ್ತಿಡೋಣ ಅಂತ ಸರ್ಗಲ್ ಕಟ್ಕೊಂಡಿದ್ದೆ. ಸರಿ, ನೀವು ಮಲ್ಕೊಳ್ಳಿ. ಈ ಕಾಲ್ಗೆಜ್ಜೆ ಮಣಿಗಳಿಗೆ ಓನರ್ ಯಾರು ಅನ್ನೋದನ್ನ ನಾಳೆ ಇಡೀ ಮನೆಗೆ ತೋರಿಸ್ತೀನಿ. ದೇವಿ, ದೇವಿ, ದೇವಿ.